ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಸರದಿ. ಜೆಡಿಎಸ್ನ ಯುವ ನಾಯಕ, ಸಾಲು ಸಾಲು ಸೋಲುಗಳನ್ನು ಅನುಭವಿಸಿದ್ದಾರೆ ರಾಜಕೀಯದಲ್ಲಿ. ಹಾಗಾದ್ರೆ ಅವರ ಜಾತಕ ಏನ್ ಹೇಳುತ್ತೆ? ರಾಜಕೀಯವಾಗಿ ಇನ್ನಷ್ಟು ಬಲ ಇದೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಅವರ ಜಾತಕ ಹೇಳುತ್ತಾ ಅಥವಾ ಬೇರೆ ಏನಾದರೂ? ಅದರ ಬಗ್ಗೆ ಮಾತಾಡೋಣ. ಎಸ್ ದೀಕ್ಷಿತ್ರೆ, ಇಲ್ಲಿ ಯೋಗಗಳು ಪ್ಲಸ್ ಗೋಚಾರ ಪ್ಲಸ್ ನಾವು ತೆಗೆದುಕೊಳ್ಳುವಂಥ ನಿರ್ಧಾರ, ಇದೆಲ್ಲವೂ ಸೇರಿದಾಗ ಮಾತ್ರ ಒಬ್ಬ ಮನುಷ್ಯನ ಭವಿಷ್ಯ ನಿರ್ಧಾರ ಆಗುವಂಥದ್ದು. ನೋಡಿ, ನನಗೆ ಗೊತ್ತಿಲ್ಲ ಯಾಕೆ ತುಂಬಾ ನಾನು ಹೇಳೋದು ಕುಟುಂಬ ಅಥವಾ ಒಂದು ಅಧಿಕಾರ ಅಂತ ಬಂದಾಗ, ರಾಜಕಾರಣ ಅಂತ ಬಂದಾಗ ಕೆಲವೊಂದು ಟೈಮು ತಮ್ಮ ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ನೋಡಿ ಇವರಿಗೆ 4.5 ನಡೀತಾ ಇದೆ, ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ 4.5 ನಡೀತಾ ಇದೆ. ಪ್ಲಸ್ 4ನೇ ಮನೇಲಿ ಗುರು ಸಂಚಾರ ಮಾಡ್ತಾ ಇರುವಂಥದ್ದು, ಗುರು ಬಲ ಇಲ್ಲ. ಜೊತೆಗೆ ರವಿ ಅಧಿಕಾರವನ್ನ ಕೊಡ್ತಾನೆ ಬಿಟ್ಟು ಅವನು ಎಲೆಕ್ಷನ್ ಅಲ್ಲಿ ಜನಗಳಿಂದ ಓಟ ಕನ್ವರ್ಟ್ ಆಗಲ್ಲ. ಇವ್ರಿಗೆ ಬುಧ ದೇಶ ನಡೀತಾ ಇದೆ, ಬಾಧಕ ಸ್ಥಾನದಲ್ಲಿದ್ದಾನೆ. ಬುಧ ಬಾಧಕ ಸ್ಥಾನದಲ್ಲಿದ್ದಾಗ 1,00,000 ಜನ ನಮ್ಮ ಕಣ್ಮುಂದೆ ಕಾಣಿಸ್ತಾರೆ, ಬಟ್ ಆ 1,00,000 ಜನ ಓಟ್ ಆಗಿ ಕನ್ವರ್ಟ್ ಆಗಲ್ಲ. ಬ್ಯಾಡ್ ಟೈಮ್ ಅಂತ ಹೇಳ್ತೀವಿ. ಆಕ್ಚುಲಿ ನನ್ನ ಪ್ರಕಾರ ಇವರು ಈ ಸಮಯದಲ್ಲಿ ಚುನಾವಣೆಗೆ ನಿಂತ್ಕೊಂಡಿದ್ದೇ ತಪ್ಪು. ಆದರೆ ಮುಂದಿನ ದಿನಗಳಲ್ಲಿ ಆಫ್ಟರ್ 2026 ಸೆಪ್ಟೆಂಬರ್ 23 ಖಂಡಿತವಾಗಿಯೂ ಒಂದು JDS ಅನ್ನುವಂಥ ಒಂದು ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗ್ತಾರೆ, ಡೌಟೇ ಇಲ್ಲ. ಪಕ್ಷ ಅಂತ ಬಂದಾಗ ಖಂಡಿತವಾಗಿಯೂ ಒಂದು ದೊಡ್ಡ ಶಕ್ತಿ ಆಗ್ತಾರೆ. ಆದ್ರೆ 2026 ಸೆಪ್ಟೆಂಬರ್ ಕಳಿಬೇಕು. ಅದರಲ್ಲಿ ಇನ್ನೊಂದು 2.5 ವರ್ಷ ಆಗ್ಬಿಟ್ರೆ ಇವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ 4.5 ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಮತ್ತು ಗುರುಬಲವು ಬರುತ್ತೆ, ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಎಸ್, ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಒಂದ್ ಕಡೆ ರಾಜಕೀಯದಲ್ಲೂ ಪ್ರಯತ್ನ ಪಡ್ತಿದ್ದಾರೆ, ಇನ್ನೊಂದ್ ಕಡೆ ಸಿನಿಮಾದಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನ ಗಳಿಸ್ತವ್ರೆ. ಈಗ ರಾಜಕೀಯ ಕೈ ಹಿಡಿತಾ ಇಲ್ಲ ಅಂತ ಅಂದ್ರೆ ಸಿನಿಮಾ ಕಡೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಇದೆಯಾ ಅಥವಾ ರಾಜಕೀಯವಾಗಿ ಮುಂದುವರೆದ್ರೆ ಒಳ್ಳೇದು ಅಂತೀರಾ? ಅವರ ಜಾತಕದ ಸಮಸ್ಯೆಗಳು ಹಲವಾರು ಇದೆ. ಲಗ್ನ ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅಂತಂದ್ರೆ ಫಿಲ್ಮ್ ಫೀಲ್ಡ್ ತುಂಬಾ ಸೂಕ್ತವಾದ ಫೀಲ್ಡ್ ಆ ಕಡೆ ಹೋಗ್ಲಿಕ್ಕೆ ಆಯ್ತಲ್ವಾ. ಅದು ಅಲ್ಲದೇನೆ ಇಲ್ಲ ಒಂದಷ್ಟು ಜವಾಬ್ದಾರಿ ಕೆಲವರಿಗೆ ಏನಾಗ್ಬಿಡುತ್ತೆ, ಅನಿವಾರ್ಯತೆಗಳಿರುತ್ತೆ. ವಂಶ ಪಾರಂಪರ್ಯವಾಗಿ ನಡೆಸಿಕೊಂಡು ಬಂದಂತಹ ಒಂದಿಷ್ಟು ವ್ಯವಸ್ಥೆಗಳಿರುತ್ತೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ ಅನಿವಾರ್ಯತೆಗಳೆಲ್ಲ ಸೃಷ್ಟಿ ಆಗ್ಬಿಡುತ್ತೆ. ಇವರ ಜಾತಕದಲ್ಲಿ ಮೋಸ್ಟ್ ಇವರು ಇವರನ್ನ ತಪ್ಪು ಆಗಿ ತಿಳ್ಕೊಂಡಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದ್ರೆ ಇವರಿಗೆ ಗುರುಚಾಂಡಾಲ ಯೋಗ ಇದೆ. ಯಾರಿಗೆ ಗುರುಚಾಂಡಾಲ ಯೋಗ ಇರುತ್ತೋ ಅವ್ರು ಏನೇ ಹೇಳಿದ್ರು ಸಹ ಎದುರುಗಡೆ ಇರ್ತಕ್ಕಂಥವ್ರ ಮನಸ್ಸಿನಲ್ಲಿ ಬೇರೆ ತರ ಅದನ್ನ ಅರ್ಥೈಸ್ಕೊಂಡ್ಬಿಡ್ತಾರೆ. ಅವ್ರ ಬಗ್ಗೆ ತಪ್ಪು ತಿಳುವಳಿಕೆ ಜಾಸ್ತಿ ಇರುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ತಪ್ಪು ತಿಳುವಳಿಕೆ ತುಂಬಾ ಜನಕ್ಕೆ ಜಾಸ್ತಿ ಇದೆ. ಇವ್ರಿಗೆ ಏನೂ ಕೊರತೆ ಇಲ್ಲ, ಏನೂ ತೊಂದರೆ ಇಲ್ಲ ಅನ್ನೋ ತರ ಇದೆ. ಬಟ್ ಆದ್ರೆ ವಾಸ್ತವ ಹಾಗಿಲ್ಲ. ಅವರು ಎಲ್ಲಿ ತನಕ ತಮ್ಮ ವಾಸ್ತವವನ್ನು ತೆರೆದು ಜನರ ಮುಂದೆ ಇಟ್ಟು ಜನರ ಮಧ್ಯದಲ್ಲಿ ಬರುವುದಿಲ್ವೋ ಅಲ್ಲಿ ತನಕ ಸ್ವಲ್ಪ ಕಷ್ಟ. ಇನ್ನು ಇವರು ಹೇಳಿದ್ದು ಬಹಳ ಇಂಪಾರ್ಟೆಂಟ್ ವರ್ಡ್ ಒಂದಿದೆ, ಗೋಚಾರ ಫಲನೂ ಸಪೋರ್ಟ್ ಮಾಡಬೇಕು, ವೈಯಕ್ತಿಕ ಜಾತಕನೂ ಸಪೋರ್ಟ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಇನ್ನುಗಳು ಹೇಳಿದ್ದೆ ಏನಂತಂದ್ರೆ, ಯಾವಾಗ ಗೋಚಾರದಲ್ಲಿ ಕುಜನ ಸ್ಥಿತಿ ಗಂಭೀರವಾಗಿರುತ್ತೋ JDSಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಶನಿಯ ಸ್ಥಿತಿ ಸಮಸ್ಯೆ ಆದಾಗ ಕಾಂಗ್ರೆಸ್ಗೆ ಪ್ರಾಬ್ಲಮ್ ಆಗುತ್ತೆ, ಗುರುವ ಸ್ಥಿತಿ ಪ್ರಾಬ್ಲಮ್ ಆದಾಗ BJPಗೆ ತೊಂದರೆ ಆಗುತ್ತೆ. ಈಗ ಮೊನ್ನೆ ಎಲೆಕ್ಷನ್ ಆದಾಗ್ಲೂ ಇವರಿಗೆ ಕುಜನ ಸ್ಥಿತಿ ಚೆನ್ನಾಗಿರಲ್ಲ, ಇಡೀ JDS ನ ಸ್ಥಿತಿನೇ ಚೆನ್ನಾಗಿರ್ಲಿಲ್ಲ. ಅಂತ ಟೈಮಲ್ಲಿ ಇವರು ಆ ಟೈಮಿಂಗ್ಸ್ ರಾಂಗ್ ಆಗಿತ್ತು, ಇವರು ಹೋಗ್ಬೇಕಾದ ಟೈಮಿಂಗ್ಸ್ ರಾಂಗ್ ಇತ್ತು. ಸೊ ಆದ್ರಿಂದ ಹಲವಾರು ವಿಚಾರಗಳಿದೆ. ಇವರು ಆಕ್ಚುಲಿ ಮತ್ತೆ ಪುನಃ ಒಂದು ಒಂದು ನೀಟಾಗಿ ಒಂದು ಡಿಸೈನ್ ಮಾಡ್ಕೋಬೇಕು, ಏನ್ ಮಾಡ್ಬೇಕು ನಾನು ಮುಂದೆ, ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂದ್ರೆ ಎಲ್ಲ ರೀತಿಯಲ್ಲೂ ಒಂದು ಜ್ಯೋತಿಷ ರೀತಿಯ ಜಾತಕ ತಗೊಂಡು ಏನ್ ಮಾಡ್ಬೇಕು ಹೇಳಿ ಮುಂದೆ ಏನ್ ಮಾಡ್ಬೇಕು ಅನ್ನೋ ತರ, ಅಥವಾ ಒಂದು ರಾಜಕೀಯದ ಒಂದು ಟೀಮ್ ಇರುತ್ತಲ್ಲ, ನಾನು ಮುಂದೆ ಏನ್ ಮಾಡ್ಬೇಕು ಅಂತ ತುಂಬಾ ಸ್ಟಡಿ ಮಾಡ್ಬೇಕಾಗತ್ತೆ, ತುಂಬಾ ಕಷ್ಟ ಪಡ್ಬೇಕು. ಕುಂಭರಾಶಿ ಸ್ವಲ್ಪ ಲೇಸಿನೆಸ್ ಇರುತ್ತೆ, ಅದು ಬಿಟ್ಟು ಹೊರಗೆ ಬರಬೇಕು, ಅವಾಗ ಒಳಿತಾ ಆಗುತ್ತೆ. ಖಂಡಿತ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.